ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳಲ್ಲಿನ ಬಿ ಖಾತಾಗಳಿಗೆ ಎ ಖಾತಾ ನೀಡುವ ಕುರಿತು ಸರ್ಕಾರ ಆದೇಶಿಸಿದ್ದು, ಈ ಹಿನ್ನೆಲೆಯಲ್ಲಿ ನಿವೇಶನ ಸಂಪರ್ಕ ರಸ್ತೆಯನ್ನ ನಗರಸಭೆ ಸಾರ್ವಜನಿಕ ರಸ್ತೆ ಎಂದು ಘೋಷಿಸಿ ಅದರ ದಾಖಲೆಗಳನ್ನಿಟ್ಟು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪೂಡಾಕ್ಕೆ ಏಕ ನಿವೇಶನ ವಿನ್ಯಾಸಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಪೂಡಾ ಅಧ್ಯಕ್ಷ ಅಮಳ ರಾಮಚಂದ್ರ ಮತ್ತು ಪೂಡಾ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ತಿಳಿಸಿದರು. ಇವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನಧಿಕೃತ ವಿಭಾಗದ ಮಾಡಿದಂತಹ ನಿವೇಶನ ಕಟ್ ಕನ್ವರ್ಷನ್ನ ಸಮಸ್ಯೆಯಿಂದ ಜನತೆಗೆ ಸಾಕಷ್ಟು ತೊಂದರೆ ಉಂಟಾಗಿದ್ದು, ಹೀಗಾಗಿ ಅದನ್ನು ಬಗೆಹರಿಸಲು ಸಾಕಷ್ಟು ಬೇಡಿಕೆ ಕೂಡ ಆಯಿತು. ಪುತ್ತೂರಿನಲ್ಲಿ ಈ ಸಮಸ್ಯೆ ಗಂಭೀರವಾಗಿದ್ದ ಹಿನ್ನೆಲೆಯಲ್ಲಿ ಪುತ್ತೂರು ಶಾಸಕರು, ಸರ್ಕಾರ, ಸಚಿವರು, ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲು ವಿಶೇಷ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಪೂಡಾದಿಂದಲೂ ಸಾಕಷ್ಟು ಒತ್ತಡ ಹಾಕಿ ಬೆಂಗಳೂರಿಗೆ ಓಡೋಡಿ ಸರ್ಕಾರದ ಆದೇಶ ಬರುವಂತೆ ಪ್ರಶ್ನಿಸಲಾಗಿತ್ತು ಎಂದರು. ಪೂಡಾ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಅವರು ಸರ್ಕಾರದ ಆದೇಶದ ಕುರಿತು ಮಾಹಿತಿ ನೀಡಿ, ಸರ್ಕಾರವು ಬಿ ಖಾತಾದಿಂದ ಎ ಖಾತಾ ನೀಡುವ ಆದೇಶಕ್ಕೆ ಸಂಬಂಧಿಸಿ 6 ವಿಂಗಡಣೆಗಳನ್ನು ಮಾಡಿದೆ. ನಗರ ಸ್ಥಳೀಯಾಡಳಿತ ಈಗಾಗಲೇ ಬಿ ಖಾತಾ ನೀಡಿ ಕಟ್ಟಡ ನಿರ್ಮಿಸಲು ಉದ್ದೇಶಿಸಿರುವ ಖಾಲಿ ನಿವೇಶನಗಳು, ನಗರ ಸ್ಥಳೀಯಾಡಳಿತದಿಂದ ಬಿ ಖಾತಾ ಪಡೆದು ಅಥವಾ ಪಡೆಯದೆ ಪರವಾನಗಿ ಇಲ್ಲದೆ ನಿರ್ಮಾಣ ಮಾಡಿದ ಕಟ್ಟಡಗಳಿಗೆ ಈ ಆದೇಶ ಅನುಕೂಲವಾಗಲಿದೆ. ರಾಜ್ಯ ನಗರ ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಉಲ್ಲಂಘಿಸಿ ನಿರ್ಮಿಸಿದಂತಹ ಅಪಾರ್ಟ್ಮೆಂಟ್ ಘಟಕಗಳು ಭೂ ಪರಿವರ್ತನೆಯಾಗದೆ ಕಂದಾಯ ಸರ್ವೆ ಸಂಖ್ಯೆ ಅಥವಾ ಹಿಜ್ಜಾ ಸರ್ವೆ ಸಂಖ್ಯೆ ಹೊಂದಿರುವ ವಿಭಜನೆ ಮಾಡದೆ ಕೆಟಿಸಿಪಿ ಕಾಯ್ದೆ 1961 ಅಡಿ ಅನುಮೋದನೆ ಪಡೆಯದಿರುವ ಖಾಲಿ ಭೂಮಿಗೆ ಖಾತಾ ನೀಡುವ ಪ್ರಕ್ರಿಯೆ ಕೂಡ ನಡೆಯಲಿಕ್ಕಿದೆ. ಜೊತೆಗೆ ಕಂದಾಯ ಇಲಾಖೆಯಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಮ್ 95ಕ್ಕೆ ತಿದ್ದುಪಡಿ ತರಲಾಗಿದ್ದು, ಅದರನ್ವಯ ನಗರ ಹಾಗೂ ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಅಡಿಯಲ್ಲಿ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮಹಾ ಯೋಜನೆಗಳ ವ್ಯಾಪ್ತಿಗೆ ಒಳಪಡುವಂತಹ ಜಮೀನುಗಳಿಗೆ ಸಂಬಂಧಿಸಿ ಮಹಾ ಯೋಜನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂ ಉಪಯೋಗಗಳಿಗೆ ಅನುಗುಣವಾಗಿ ಕೃಷಿ ಉದ್ದೇಶದಿಂದ ಕೃಷಿಯೇತರ ಉದ್ದೇಶಗಳಿಗೂ ಭೂ ಪರಿವರ್ತನೆಗೆ ಜಿಲ್ಲಾಧಿಕಾರಿಗಳ ಅನುಮತಿ ಅಗತ್ಯ ಇರುವುದಿಲ್ಲ. ಇದಕ್ಕೆ ಸಂಬಂಧಿಸಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಪ್ರಸ್ತಾವನೆಯನ್ನು ಸಭೆಯಲ್ಲಿ ಮಂಡಿಸಿ ಸಂಬಂಧಪಟ್ಟ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪೂಡಾ ಸದಸ್ಯರಾದ ಲ್ಯಾನ್ಸಿ ಮಸ್ಕರಿನಸ್, ಅನ್ವರ್ ಕಾಸಿಮ, ನಿಹಾಲ್ ಪಿ ಶೆಟ್ಟಿ ಉಪಸ್ಥಿತರಿದ್ದರು. ಆನಂತರ ಆಗಿಲ್ಲ ಅಂದರೆ ಈ ಡೇಟ್ ಏನಿದೆ, ಈ ಡೇಟ್ ನಂತರ ಎಲ್ಲ ನಮ್ಮ ಈ ಖಾತಾ ಕಂಪಲ್ಸರಿ ಮಾಡಿದ್ರು. ಈ ಖಾತಾ ಮಾಡಬೇಕು ಅಂದರೆ ಲೇಔಟ್ ಕಂಪಲ್ಸರಿ ಮಾಡಿದರು. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಅದರ ನಂತರದಲ್ಲಿ ಅನಥರೈಸ್ ಸಬ್ ಡಿವಿಷನ್ಸು ಆಲ್ಮೋಸ್ಟ್ ಸ್ಟಾಪ್ ಆಗಿದೆ, 100% ಸ್ಟಾಪ್ ಆಗಿದೆ. ಅದಕ್ಕೆ ಮುಂಚೆ ಈ ಖಾತಾ ಎಲ್ಲ ಹಳೆ ಖಾತದ ಮೇಲೂ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರು. ಓಲ್ಡ್ ಖಾತಾ ಇದೆ, ಅದ್ರ ಮೇಲೆ ರಿಜಿಸ್ಟ್ರೇಷನ್ ಮಾಡಿಬಿಡ್ತಿದ್ರು. ಹಂಗಾಗಿ ಆ ಡೇಟಿನ ಕಟ್ ಆಫ್ ಡೇಟ್ ತೊಗೊಂಡಿದ್ದಾರೆ. ಅದ ನಂತರ ಅನಥರೈಸ್ ಸಬ್ ಡಿವಿಷನ್ ಆಗೋ ಎಲ್ಲ ಲಕ್ಷಣಗಳು ಕಡಿಮೆ ಇದೆ. ಯಾಕೆಂದರೆ ಲೇಔಟ್ ಅಪ್ರೂವಲ್ ಆಗದಲ್ಲಿ ಖಾತಾನೇ ಇಶ್ಯೂ ಆಗಲ್ಲ. ಸೊ ಈ ಎಲ್ಲ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಸರ್, ಏನಂದರೆ ಈ ನಮ್ಮ ನಗರಸಭೆಯವರು ಅದನ್ನು ಕಾಲಮ್ 284 ಪ್ರಕಾರ ಸಾರ್ವಜನಿಕ ರಸ್ತೆ ಎಂದು ಘೋಷಣೆ ಮಾಡಬೇಕಾಗಿರುತ್ತೆ. ಅಂದರೆ ಪ್ರತಿಯೊಂದು ನಿವೇಶನಕ್ಕೂ ಸಾರ್ವಜನಿಕ ರಸ್ತೆ ಸಂಪರ್ಕ ಇರಬೇಕು ಅನ್ನೋದು ಒಂದು ಕಡ್ಡಾಯ. ಸೊ ಹಾಗಾಗಿ ಅವರ ಏನು ನಿವೇಶನಕ್ಕೆ ಹೊಂದ್ಕೊಂಡಿರೋ ರಸ್ತೆನ ಸಾರ್ವಜನಿಕ ರಸ್ತೆ ಎಂದು ಘೋಷಣೆ ಮಾಡಬೇಕಾಗಿರುತ್ತೆ ನಗರಸಭೆಯಲ್ಲಿ. ಸೊ ಎಲ್ಲ ನಮ್ಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ಅನಧಿಕೃತ ವಿಭಜನೆ ಬಂತಂದ ತಕ್ಷಣ ಹೇಳಿ ಎಲ್ಲರೂ ನಮಗೆ ಅರ್ಜಿ ಸಲ್ಲಿಸ್ತಿದ್ದಾರೆ. ಬಟ್ ಎಲ್ಲರೂ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಸಾರ್ವಜನಿಕ ರಸ್ತೆಯನ್ನು ಘೋಷಣೆ ಮಾಡಿದ ಬಗ್ಗೆ ಯಾವುದೇ ದಾಖಲೆಗಳನ್ನ ಸಲ್ಲಿಸ್ತಾ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ನಮಗಿಂತ ಜಾಸ್ತಿ ಕೆಲಸ ನಮ್ಮ ಸ್ಥಳೀಯ ಸಂಸ್ಥೆಗಿರುತ್ತೆ, ಅಂದರೆ ನಗರಸಭೆಗಿದೆ. ನಗರಸಭೆಯವರು ಈ ಯಾವ್ಯಾವೆಲ್ಲ ಅನಧಿಕೃತ ವಿಭಜನೆಯಾಗಿ ನಿವೇಶನ ಕೊಟ್ಟಿದ್ದಾರೆ ಅಥವಾ ಖಾತಾ ಕೊಟ್ಟಿದ್ದಾರೆ ಅಥವಾ ಬಿ ಖಾತಾ ಕೊಟ್ಟಿದ್ದಾರೆ ಅಂಥ ಬಡಾವಣೆಗಳನ್ನ ಸರ್ವೆ ಮಾಡಿಸಿ ರೋಡ್ ಪೋರ್ಷನ್ನ ನೋಟಿಫಿಕೇಷನ್ ಮಾಡಬೇಕಾಗತ್ತೆ. ಸೆಕ್ಷನ್ 284 ಆಫ್ ದ ಮುನ್ಸಿಪಾಲಿಟಿ ಆ್ಯಕ್ಟ್. ಸೊ ಅದರ ಪ್ರಕಾರ ಅವರು ನೋಟಿಫಿಕೇಷನ್ ಮಾಡಿ 30 ಡೇಸ್ ನೋಟಿಫಿಕೇಷನ್ ಪೀರಿಯಡ್ ಇರುತ್ತೆ. ಅದಾದ ನಂತರ ಅವರು ನಮಗೆ ಇಂಥ ರಸ್ತೆಗಳನ್ನ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ ಅಂತ ನಮಗೆ ಕಳಿಸ್ಕೊಟ್ರೆ, ಅವರು ಆ ಬಡಾವಣೆಗಳಲ್ಲಿ ಯಾರ್ಯಾರು ನಿವೇಶನ ತೊಗೊಂಡಿದ್ದಾರೆ ಅಂಥವರೆಲ್ಲ ನಮಗೆ ಸಿಂಗಲ್ ಲೇಔಟ್ಗೆ ಅರ್ಜಿ ಸಲ್ಲಿಸಿದರೆ ಮಾಮೂಲಿ ಇದರಲ್ಲಿ ಯಾವುದೂ ಶುಲ್ಕ ವಿಧಿಸೋಕ್ಕೆ, ಅಡಿಷನಲ್ ಶುಲ್ಕ ವಿಧಿಸೋಕ್ಕೆ ಹೇಳಿಲ್ಲ. ಈಗ ಏನು ಸೆಕ್ಷನ್ 18(1)A, 18(1) ಮತ್ತು 18(1)B ಏನು ಶುಲ್ಕ ಇದೆ, ಆ ಶುಲ್ಕನ ಪಾವತಿಸಿಕೊಂಡು ನಾವು ವಿನ್ಯಾಸ ಅನುಮೋದನೆ ಕೊಡ್ಬೋದು. ಸೊ ಹಾಗಾಗಿ ಸಾರ್ವಜನಿಕ ರಸ್ತೆಯಿಂದ ಘೋಷಣೆ ಮಾಡಬೇಕಾಗಿರೋದು ತುಂಬ ಅನಿವಾರ್ಯ ಆಗಿರುತ್ತೆ. ಸೊ ಹಾಗೆ ನಗರಸಭೆಯವರು ಇದರಲ್ಲಿ ಸ್ವಲ್ಪ ಪ್ರೊಯಾಕ್ಟಿವ್ ಆಗಿ ಸಾರ್ವಜನಿಕ ರಸ್ತೆ ಘೋಷಣೆ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ, ಅಂದರೆ ಪೇಪರ್ ನೋಟಿಫಿಕೇಷನ್ ಕೊಡಬೇಕಾಗುತ್ತೆ. ಸೊ ಹಾಗೆ ಒಂದೊಂದೇ ನೋಟಿಫಿಕೇಷನ್ ಕೊಡೋಕ್ಕೆ ಸ್ಥಳೀಯ ಸಂಸ್ಥೆಗೆ ಕಷ್ಟ ಆಗ್ತದೆ. ಸೊ ಹಾಗೆ ಅವರು ಏನೇ ಈ
ಲೇಔಟ್ಗೆ ಅರ್ಜಿ ಸಲ್ಲಿಸ್ತಾರಲ್ಲ ಅಂಥವನ್ನೆಲ್ಲ ಕ್ರೋಢೀಕರಣ ಮಾಡಿಬಿಟ್ಟು ಒಂದೇ ಸಾರಿ ಒಂದು 15-20 ರಸ್ತೆಗಳನ್ನೆಲ್ಲ ನೋಟಿಫಿಕೇಷನ್ ಮಾಡಿದರೆ ಏನು ನೋಟಿಫಿಕೇಷನ್ ಮಾಡೋಂಥ ವಿಸ್ತೀರ್ಣ ಮತ್ತು ಆ ರಸ್ತೆ ಡೀಮ್ ಟು ಬಿ ಪಬ್ಲಿಕ್ ರೋಡ್ ಆಗ್ತದೆ. ಸೊ ಅದರ ಓನರ್ಶಿಪ್ಪು ಇನ್ನು ಮುಂದಕ್ಕೆ ನಗರಸಭೆಗೆ ಇರ್ತದೆ. ಸೊ ಓನರ್ಶಿಪ್ ಬಂದಾದ ತಕ್ಷಣ ಅದನ್ನು ಮೇಂಟೈನ್ ಮಾಡೋದಾಗಲಿ ಅಥವಾ ಡೆವಲಪ್ ಮಾಡೋದಾಗಲಿ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಕ್ರಿಯೆನ ಅವರು ನಗರಸಭೆಯವರು ಕಂಪಲ್ಸರಿ ಮಾಡಿಕೊಟ್ರೆ ಮೂಡದಿಂದ ಸಿಂಗಲ್ ಲೇಔಟ್ನ ನಾವು ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು, ಮಾಮೂಲಿ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಅನಧಿಕೃತ ವಿಭಜನೆ ಮಾಡಿದ ನಿವೇಶನಗಳಲ್ಲಿ ಇಷ್ಟುವರೆಗೆ ಇದು 17/1/2026 ಜಾರಿಯಾಗಿದೆ. ಅದಾದ ನಂತರ ಇಷ್ಟುವರೆಗೆ ನಾವು ಯಾವುದಕ್ಕೂ ಇಶ್ಯೂ ಮಾಡಲಿಲ್ಲ. ಯಾಕೆಂದರೆ ಯಾರೂ ಕೂಡ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇಲ್ಲ. ನಮ್ಮ ಸೆಕ್ಷನ್ 284 ಆಫ್ ದ KMC ಆ್ಯಕ್ಟನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಅದನ್ನು ಫಾಲೋ ಮಾಡಿ ಸಾರ್ವಜನಿಕ ರಸ್ತೆ ಎಂದು ಘೋಷಣೆ ಮಾಡಿ ಅವರು ಸೂಕ್ತವಾದ ದಾಖಲೆ